ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರೀನ್ ಚಿಕನ್ ವಿತ್ ಮಂಡಿ ರೈಸ್ನ ಮಾಡ್ತಾ ಇದ್ದೀವಿ. ಇದು ಗಲ್ಫ್ ಕಂಟ್ರಿಯಲ್ಲೆಲ್ಲ ಫೇಮಸ್ ಡಿಶ್ಶು. ಸೊ ಅದನ್ನು ನಾವು ಮನೇಲಿ ಟ್ರೈ ಮಾಡಿದ್ದೀವಿ. ಕುಕಿಂಗ್ ವೀಡಿಯೋಸ್ ಎಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ, ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಬನ್ನಿ ಈಗ ರೆಸಿಪಿ ನೋಡೋಣ. ಫಸ್ಟು ಗ್ರೀನ್ ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋಂಥ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ಮೂತಾಗಿ ರುಬ್ಕೊಳ್ಳಿ. ಈಗ ಮಿಕ್ಸಿಂಗ್ ಬೌಲ್ಗೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟು, 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್, 1 ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಕಸ್ತೂರಿ ಮೇಥಿ, ಅರ್ಧ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ಚಿಕನ್ ಜೊತೆ ಮ್ಯಾರಿನೇಟ್ ಮಾಡಿ ಕ್ಲೋಸ್ ಮಾಡಿ ಇದನ್ನು ಮಿನಿಮಮ್ ಅಂದರೂ 1 ಅವರ್ ರೆಫ್ರಿಜರೇಟರಲ್ಲಿ ಇಡಬೇಕು. ಮ್ಯಾಕ್ಸಿಮಮ್ 5 to 6 ಅವರ್ಸ್ ಇಟ್ಟರೆ ಬೆಸ್ಟ್ ಫ್ಲೇವರ್ ಕೊಡುತ್ತೆ. ಈಗ ಮಂಡಿ ರೈಸ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಇದಕ್ಕೆ ಮೆಣಸು, ಲವಂಗ, ಏಲಕ್ಕಿ, ಬ್ಲ್ಯಾಕ್ ಏಲಕ್ಕಿ, ಚಕ್ಕೆ ಇಷ್ಟನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿಕೊಂಡ್ರೆ ಮಂಡಿ ರೈಸ್ಗೆ ಮಸಾಲ ರೆಡಿ ಆಗುತ್ತೆ. ಈಗ ಪಾತ್ರೆಗೆ ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. 2 ಪಲಾವ್ ಎಲೆ, 2 ಬ್ಲ್ಯಾಕ್ ನಿಂಬೆಹಣ್ಣ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಲೈಟಾಗಿದ್ದರೆ ಸಾಕು. ನಾವು ರೆಡಿ ಮಾಡ್ಕೊಂಡಿರುವಂಥ ಮಂಡಿ ರೈಸ್ ಮಸಾಲಾನ ಹಾಕ್ತಾ ಇದ್ದೀವಿ. ಎರಡು ಹಸಿಮೆಣಸಿನ್ಕಾಯಿನ ಹಾಕಿದ್ದೀವಿ. 2 ಚಿಕನ್ ಸ್ಟಾಕ್ ಕ್ಯೂಬ್ನ ಹಾಕಿ ಟೂ ಸ್ಪೂನ್ ಅರಿಶಿನದ ನೀರನ್ನ ಹಾಕ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಬೇಯೋದಕ್ಕೆ ಅರ್ಧ ಗ್ಲಾಸ್ ಬಿಸಿನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. 2 ಗ್ಲಾಸ್ ರೈಸ್ನ ನಾವು ಹಾಕ್ತಾ ಇರೋದ್ರಿಂದ 3.25 ಗ್ಲಾಸ್ ವಾಟರ್ನ ಆ್ಯಡ್ ಮಾಡಬೇಕು. ಆಲ್ರೆಡಿ ಅರ್ಧ ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿರೋದ್ರಿಂದ ಇನ್ನು 3 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೀರು ಕುದಿ ಬಂದಮೇಲೆ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರುವಂಥ ಅಕ್ಕಿನ ಸೋಸಿ ಹಾಕೋತಾ ಇದ್ದೀವಿ. ನೀರು ಕಡಿಮೆ ಆದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಬಿಸಿನೀರು ಪಾತ್ರೆನ ಇಡಿ. 15 ಮಿನಿಟ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ. ಮಂಡಿ ರೈಸು ಸ್ಮೋಕಿ ಫ್ಲೇವರ್ ಇರೋದ್ರಿಂದ ನಾವು ಚಾರ್ಕೋಲ್ನ ಬಿಸಿ ಮಾಡಿಬಿಟ್ಟು ಫಾಯಿಲ್ ಪೇಪರಲ್ಲಿ ಇಡ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಬೆಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ಸೊ ಆಗ ಅದು ರೈಸ್ಗೆಲ್ಲ ಫ್ಲೇವರ್ ಹಿಡ್ದಿರುತ್ತೆ. ಮಂಡಿ ರೈಸ್ ರೆಡಿಯಾಗಿದೆ. ಈಗ ಮ್ಯಾರಿನೇಟ್ ಆಗಿರೋವಂಥ ಚಿಕನನ್ನು ಏರ್ ಫ್ರೈಯರಲ್ಲಿ ಇಟ್ಟು 185 ಡಿಗ್ರಿ ಸೆಲ್ಸಿಯಸ್ ಟೋಟಲ್ 25 ಮಿನಿಟ್ಸ್ ಇಡ್ತಾ ಇದ್ದೀವಿ. ಇದು ಬೋತ್ ಸೈಡ್ ಕೂಡ ಕುಕ್ ಆಗಬೇಕು. 13 ಮಿನಿಟ್ಸ್ ಆದಮೇಲೆ ಚಿಕನನ್ನು ಫ್ಲಿಪ್ ಮಾಡಿ. ಗ್ರೀನ್ ಚಿಕನ್ ವಿತ್ ಮಂಡಿ ರೈಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.